ಯು ಪ್ಲಸ್ ಟಿ ವಿ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಾನು ಡಾಕ್ಟರ್ ಗೋಪಾಲಕೃಷ್ಣ ಬೆನಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಯಾಗಿ ತಮಗೆಲ್ಲರಿಗೂ ವಂದನೆಗಳು. ಈಗಾಗಲೇ ಮಳೆಗಾಲ ಪ್ರಾರಂಭವಾಗಿದೆ. ಗುಡುಗು ಸಿಡಿಲಿಂದ ಕೂಡಿದಂತಹ ಮಳೆ ಪ್ರಾರಂಭವಾಗಿದೆ. ಈಗ ನಿಮ್ಮೆಲ್ಲರ ಪ್ರಶ್ನೆ, ಮಳೆಗಾಲದಲ್ಲಿ ಬರುವ ಕಾಯಿಲೆಗಳು ಯಾವುದು, ಮಳೆಗಾಲದಲ್ಲಿ ಅದನ್ನು ಹೇಗೆ ನಾವು ಕಾಯಿಲೆಗಳನ್ನು ಬರದ ಹಾಗೆ ನೋಡ್ಬೋದು ಅನ್ನುವಂಥದ್ದು ಅಲ್ವಾ? ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡೋದು ಈ ಮಳೆಗಾಲದಲ್ಲಿ ಏನೇನು ಕಾಯಿಲೆಗಳು ಬರ್ಬೋದು, ಅದನ್ನು ಹೇಗೆ ನಾವು ತಡೆಗಟ್ಟಬಹುದು, ಇದು ಎಲ್ಲರ ಕ್ವಶನ್ ಕೂಡ ಆಗಿದೆ. ಯೂಶ್ವಲಿ ಮಳೆಗಾಲದಲ್ಲಿ ಬೇರೆ ಟೈಮಲ್ಲಿ ಇದ್ದ ಹಾಗೆ ಮಳೆಗಾಲದಲ್ಲಿ ಸ್ವಲ್ಪ ಕಾಯಿಲೆಗಳು ಸ್ವಲ್ಪ ಜಾಸ್ತಿ. ಯಾಕೆ ಕಾರಣ ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ಮಳೆ ಬಂದಾಗ ಎಲ್ಲ ಅಲ್ಲಲ್ಲಿ ನೀರು ನಿಲ್ತದೆ. ನೀರು ನಿಂತಾಗ ಸೊಳ್ಳೆಗಳ ಕಾಟ ಜಾಸ್ತಿ ಆಗ್ತದೆ. ಅದರಿಂದಾಗಿ ಹೆಚ್ಚಿನ ಕಾಯಿಲೆಗಳು ಅದರಿಂದಾಗಿ ಬರ್ತದೆ. ಮಳೆಗಾಲದಲ್ಲಿ ಮಾಮೂಲಿಯಾಗಿ ಒದ್ದೆ ಆದಾಗ ಅಥವಾ ಶೀತ ವಾತಾವರಣ ಇರೋದ್ರಿಂದ ಮುಖ್ಯವಾಗಿ ಶೀತ ಜ್ವರ ಅಂತ ಹೇಳ್ತಾರೆ, ಕೋಲ್ಡ್ ಆ್ಯಂಡ್ ಫ್ಲೂ ಅಂತ ಹೇಳ್ತಾರೆ. ಆ ಕಾಯಿಲೆ ಜಾಸ್ತಿ ಬರ್ತದೆ. ಹೆಚ್ಚಿನವರಿಗೆ ಒಮ್ಮೆ ಜ್ವರ ಬಂದು ಹೋಗ್ತದೆ ಅಂತ ಹೇಳ್ತಾರೆ. ಅದರ ಲಕ್ಷಣ ಬೇರೆ ಏನಿಲ್ಲ. ಮೈಕೈ ನೋವು, ಶೀತ ಆಗುವಂಥದ್ದು, ತಲೆನೋವು ಸಣ್ಣಕ್ಕೆ ಬಂದು ಹೋಗ್ತದೆ, ಅಥವಾ ಒಂದೆರಡು ಮಾತ್ರೆಗಳಲ್ಲಿ ಅದು ಕಮ್ಮಿ ಆಗ್ತದೆ. ಆದರೆ ಕೆಲವೊಂದು ಜ್ವರ, ಮುಖ್ಯವಾಗಿ ಡೆಂಗು, ಇದು ಮಳೆಗಾಲದಲ್ಲಿ ಮೇ ಕೊನೆಯಿಂದ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳಲ್ಲಿ ಅತಿಯಾಗಿ ಕಾಣಿಸಿಕೊಳ್ಳುವಂಥದ್ದು. ಎರಡನೇದು ಡೆಂಗು ಜ್ವರ. ಇದಕ್ಕೆ ಮುಖ್ಯ ಕಾರಣ ಈಗಾಗಲೇ ಹೇಳಿದ ಹಾಗೆ ಅಲ್ಲಲ್ಲಿ ನೀರು ನಿಲ್ಲುವಂಥದ್ದು. ಅದರಿಂದಾಗಿ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗ್ತದೆ. ಆ ಸೊಳ್ಳೆಗಳು ನಮಗೆ ಕಚ್ಚುವುದರಿಂದಾಗಿ ಈ ಡೆಂಗು ಜ್ವರ ಬರ್ತದೆ. ಮುಖ್ಯವಾಗಿ ಇದರಲ್ಲಿ ವಿಪರೀತವಾದಂಥ ತಲೆನೋವು, ಆಮೇಲೆ ಮೈಕೈ ನೋವು, ವಿಪರೀತವಾದಂತಹ ಒಂದು ಸುಸ್ತು, ಜೊತೆಗೆ ಕಣ್ಣು ಕೆಂಪಾಗುವುದು, ಇಂತಹ ಲಕ್ಷಣಗಳನ್ನು ನಾವು ನೋಡ್ತೇವೆ. ಈ ಜ್ವರ ಬಂದಾಗ ಅಸಡ್ಡೆ ಮಾಡಿದರೆ ಕೊನೆಗೆ ಒಂದು ದಿವಸ ಅಲ್ಲಲ್ಲಿ ಬ್ಲೀಡಿಂಗ್ ಆಗ್ತದೆ, ಪ್ಲಾಟ್ಲೆಟ್ ಕಮ್ಮಿ ಆಗ್ತದೆ. ಪ್ಲಾಟ್ಲೆಟ್ ಕಮ್ಮಿ ಆಗೋದ್ರಿಂದಾಗಿ ಅದು ಡೆಂಗು ವಿಷಮ ಸ್ಥಿತಿಗೆ ಅಥವಾ ಜೋರಾಗ್ತದೆ. ಅಂಥ ಸಂದರ್ಭಗಳ ಬರದಾಗಿ ನೋಡ್ಕೊಳ್ಬೇಕಾದ್ರೆ ನಾವು ಪ್ರಥಮವಾಗಿ ಜ್ವರ ಬಂದಾಗ ಯಾಕೆ ಇರ್ಬೋದು, ವೈದ್ಯರನ್ನು, ನಿಮ್ಮ ಫ್ಯಾಮಿಲಿ ವೈದ್ಯರು ಯಾರು ಇರ್ಬೋದು, ಮುಖ್ಯವಾಗಿ ಅವರನ್ನು ಸಂಪರ್ಕಿಸಿ ಜ್ವರದ ಲಕ್ಷಣಗಳನ್ನು ಹೇಳಿ. ಕೆಲವರು ಏನು ಮಾಡ್ತಾರೆ ಅಂದರೆ, ಜ್ವರದ ಲಕ್ಷಣಗಳನ್ನು ಕಂಪ್ಲೀಟಾಗಿ ಹೇಳೋದಿಲ್ಲ, ಬರೀ ತಲೆನೋವು, ಶೀತ, ಜ್ವರ ಅಷ್ಟೇ ಅಂತ ಹೇಳ್ತಾರೆ. ತುಂಬ ಮೈಕೈ ನೋವು ಇರ್ತದೆ, ತುಂಬ ಸುಸ್ತು ಇರ್ತದೆ. ಇದನ್ನು ಪ್ರಾರಂಭ ಹಂತದಲ್ಲಿ ಸರಿಯಾಗಿ ಡಾಕ್ಟರ್ಗಳಿಗೆ ಹೇಳಿದರೆ ಖಂಡಿತವಾಗ್ಲೂ ಅದರ ಲಕ್ಷಣಗಳನ್ನ ನೋಡಿ ಡಾಕ್ಟರ್ಗಳನ್ನು ಸಜೆಸ್ಟ್ ಮಾಡ್ತಾರೆ. ಇದು ಯಾವ ಜ್ವರ ಇರ್ಬೋದು ಅಂತ ನೋಡಿಬಿಟ್ಟು ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ತಗೊಂಡ್ರೆ ಅದೇನು ಮಾರಣಾಂತಿಕವಲ್ಲ, ಬಟ್ ಸರಿಯಾದ ಸಮಯದಲ್ಲಿ ಇದಕ್ಕೆ ನಾವು ಟ್ರೀಟ್ಮೆಂಟನ್ನು ತಗೊಳ್ಬೇಕಾಗ್ತದೆ. ಅದೇ ಅಲ್ಲದೆ ಕಲುಷಿತ ನೀರನ್ನು ಕುಡಿಯೋದ್ರಿಂದಾಗಿ ಹಲವರಿಗೆ ವಾಂತಿ, ಬೇದಿಯಂತಹ ಕಾಯಿಲೆಗಳು ಕೂಡ ಈ ಮಳೆಗಾಲದಲ್ಲಿ ಬರ್ತದೆ. ಯಾಕಂದರೆ ನೀರು ನಿಲ್ತದೆ, ಅಥವಾ ಕಲುಷಿತ ನೀರನ್ನು ನಾವು ಬಿಸಿ ಮಾಡದೆ ಕುಡಿಯೋದ್ರಿಂದಾಗಿ ಅದರಿಂದಾಗಿ ವಾಂತಿ, ಬೇದಿಯಂತಹ ಕಾಯಿಲೆಗಳು ಕೂಡ ಈ ಮಳೆಗಾಲದಲ್ಲಿ ನಾವು ತುಂಬ ಬರೋದನ್ನು ನೋಡಿದ್ದೇವೆ. ಅಷ್ಟೇ ಅಲ್ಲ, ಬರೀ ಕಾಲಲ್ಲೆಲ್ಲ ಓಡಾಡಿದರೆ ಫಂಗಲ್ ಇನ್ಫೆಕ್ಷನ್ ಅಂತ ಈ ಕಾಲುಗಳಲ್ಲಿ ಅಥವಾ ಚರ್ಮ ರೋಗ ಕೂಡ ಬರುವಂಥ ಸಂದರ್ಭಗಳು ಕೂಡ ಸಾಕಷ್ಟಿದೆ. ಯಾಕಂದರೆ ಕಲುಷಿತ ನೀರಲ್ಲಿ ಓಡಾಡೋದು ಅಥವಾ ನೀರಿನಲ್ಲಿ ಜಾಸ್ತಿ ಓಡಾಡಿ ಕಾಲುಗಳನ್ನು ಸರಿಯಾಗಿ ನಾವು ತೊಳ್ಕೊಳ್ಳೋದಿದ್ದರೆ ಅಥವಾ ಅದನ್ನು ಸರಿಯಾಗಿ ಒರೆಸಿಕೊಳ್ಳೋದ್ರೆ ಅದರಲ್ಲಿ ತೇವಾಂಶ ಕೂತ್ಕೊಂಡು ಅದರಿಂದ ಫಂಗಸ್ ಕಾಯಿಲೆ ಕೂಡ ಬರ್ತದೆ, ಅಥವಾ ಚರ್ಮ ಕಾಯಿಲೆಗಳು ಕೂಡ ಅದರಿಂದಾಗಿ ಬರ್ತದೆ. ಇನ್ಫೆಕ್ಷನ್ ಕೂಡ ಆಗಿ ಕಾಲಲ್ಲಿ ಸೆಲ್ಯುಲೈಟಿಸ್ ಅಂತ ಅಥವಾ ಕಾಲು ಊತ ಬರುವಂತಹ ಕಾಯಿಲೆಗಳು, ಕಜ್ಜಿ ಬರುವಂಥದ್ದು, ಇಂಥದ್ದೆಲ್ಲವನ್ನು ನಾವು ನೋಡ್ತೇವೆ. ಅಷ್ಟೇ ಅಲ್ಲ, ಸಣ್ಣ ಮಕ್ಕಳಲ್ಲಿ ಅತಿಯಾಗಿ ನೀರಲ್ಲಿ ಆಟ ಆಡ್ತಾರೆ ಜಾಸ್ತಿ ಮಕ್ಕಳು. ಈ ನೀರಲ್ಲಿ ಆಟ ಆಡೋದ್ರಿಂದಾಗಿ ಅವರಿಗೂ ಶೀತ, ಜ್ವರ ಬಹಳಷ್ಟು ಬರ್ತದೆ ಈ ಸಂದರ್ಭದಲ್ಲಿ, ಈ ಮಳೆಗಾಲದಲ್ಲಿ. ಹಾಗಾಗಿ ನಾವು ಕೂಡಿದಷ್ಟು ಮಳೆಯಿಂದ ಸಂರಕ್ಷಣೆ ಮಾಡಿಕೊಳ್ಬೇಕು. ಸರಿಯಾದ ಉಡುಪುಗಳನ್ನು ನಾವು ತೊಡಗಬೇಕು, ಸರಿಯಾದ ಉಡುಪುಗಳನ್ನು ತೊಡ್ಕೊಳ್ಬೇಕು. ಯಾಕೆಂತೇಳಿದ್ರೆ ಸೊಳ್ಳೆಗಳು ಕಚ್ಚಬಾರದು ನಮಗೆ. ಎಸ್ಪೆಷಲಿ ಸಾಯಂಕಾಲ ಹೊತ್ತಿನಲ್ಲಿ ತುಂಬ ಜಾಗೃತೆ ವಹಿಸಬೇಕಾಗ್ತದೆ. ಅಥವಾ ಹೊರಗಡೆ ಹೋಗುವಂಥ ಸಾಕಷ್ಟು ಕೊಡೆ ಹಿಡ್ಕೊಂಡು ಹೋಗುವಂಥದ್ದು, ಒದ್ದೆ ಆಗದ ಹಾಗೆ ನೋಡ್ಕೊಳ್ಳುವಂಥದ್ದು, ಬಿಸಿನೀರು ಕುಡಿಯುವಂಥದ್ದು ಅಭ್ಯಾಸ. ಆಹಾರದಲ್ಲಿ ಕೂಡ ಲಘುವಾದ ಆಹಾರ, ಹೆವಿ ಆಹಾರ ತಗೊಳ್ಕೊಂಡ್ರೆ ಅಜೀರ್ಣ ಅಂಥ ಕಾಯಿಲೆಗಳು ಕೂಡ ಬರ್ತದೆ. ಈ ಸಂದರ್ಭದಲ್ಲಿ ನಮ್ಮ ಏನು ಹೊಟ್ಟೆಯಲ್ಲಿ ಅಗ್ನಿ ಅಂತ ಹೇಳ್ತಾರೆ, ಅದು ಬಹಳ ಮಂದಗತಿಯಲ್ಲಿರ್ತದೆ. ನಮ್ಮ ಆಹಾರವನ್ನು ಜೀರ್ಣಿಸುವ ಶಕ್ತಿ ಸ್ವಲ್ಪ ಮಳೆಗಾಲದಲ್ಲಿ ಯಾವಾಗಲೂ ಕಮ್ಮಿ ಇರ್ತದೆ. ಹಾಗಾಗಿ ನಾವು ಲಘು ಆಹಾರವನ್ನು ಈ ಸಂದರ್ಭದಲ್ಲಿ, ಬಿಸಿ ಬಿಸಿ ಆಹಾರಗಳನ್ನು ತಗೊಂಡ್ರೆ ಈ ಸಂದರ್ಭದಲ್ಲಿ ನಾವು ಕಾಯಿಲೆಗಳಿಂದ ದೂರ ಇರ್ಬೋದು ಅಂತ ನನ್ನ ಭಾವನೆ. ಮುಖ್ಯವಾಗಿ ಪ್ರಾಯದವರು ಈ ಸಂದರ್ಭದಲ್ಲಿ, ಯಾಕಂದರೆ ಶೀತ ವಾತಾವರಣ ಇರ್ತದೆ, ಹೆಚ್ಚಿನವರಿಗೆ ಪ್ರಾಯದವರಿಗೆ ಮತ್ತು ಸಣ್ಣ ಮಕ್ಕಳಿಗೆ ಇಬ್ಬರಲ್ಲೂ ಕೂಡ ಕಫ ಪ್ರವೃತ್ತಿ ಈಗ ಈ ಸಂದರ್ಭದಲ್ಲಿ ಜಾಸ್ತಿ ಇರ್ತದೆ. ದಮ್ಮು ಬರುವಂಥದ್ದು ಅಥವಾ ಶೀತ ಆಗದ ಹಾಗೆ ನೋಡ್ಕೊಳ್ಳುವಂಥದ್ದು, ದಮ್ಮು ಬಂದರೆ ಮತ್ತು ಉಬ್ಬಸ ಬರ್ತದೆ. ಸೊ ಅದನ್ನು ತಡೆಗಟ್ಟಲಿಕ್ಕೋಸ್ಕರ ಪ್ರಾಯದವರು, ಮಕ್ಕಳು ಇಬ್ಬರು ಕೂಡ ಇವು ಶೀತಕ್ಕೆ ಹೊರಗಡೆ ಹೋಗಬಾರ್ದು. ಕೂಡಿದಷ್ಟು ಬೆಚ್ಚಗಿನ ಇದನ್ನು ವಾತಾವರಣದಲ್ಲಿ ಇರುವ ಹಾಗೆ ನೋಡ್ಕೊಳ್ಬೇಕು. ಇದು ಮುಖ್ಯವಾಗಿ ಪಾಲಿಸಬೇಕಾದದ್ದು. ಹಾಗೂ ಬಿಸಿನೀರು ಕುಡಿಯುವಂಥದ್ದು, ಇಂಥದ್ದಗಳನ್ನು ಪಾಲಿಸೋದು ಕೂಡ ಉತ್ತಮ. ಖಂಡಿತವಾಗಲೂ ಮಳೆಗಾಲದಲ್ಲಿ ವೈರಲ್ ಜ್ವರ ಜಾಸ್ತಿ ಇರ್ತದೆ. ವೈರಲ್ ಸಾಧಾರಣ ಜ್ವರ ಅಂತ ಹೇಳ್ತಾರೆ. ಅದಕ್ಕೆ
ಹಿಂದಿನ ಕಾಲದಲ್ಲಿ ಅಥವಾ ಈಗಲೂ ಕೂಡ ಮನೆಮದ್ದು ಅಂತ ಮಾಡ್ತಾರೆ. ಪ್ರಾರಂಭ ಹಂತದಲ್ಲಿ ಖಂಡಿತವಾಗ್ಲೂ ಅದು ಸಹಕಾರಿ ಆಗ್ತದೆ, ಆಗುವುದಿಲ್ಲ ಅಂತ ಹೇಳುವಾಗಿಲ್ಲ. ಮುಖ್ಯವಾಗಿ ಶುಂಠಿ ರಸ ಕುಡಿಯುವಂಥದ್ದು ಅಥವಾ ಕರಿಮೆಣಸು ಅಂತ ಹೇಳ್ತಾರೆ, ಅದನ್ನು ಪುಡಿ ಮಾಡಿ ಅದನ್ನು ಬಿಸಿನೀರಿಗೆ ಹಾಕಿ ತಗೊಳ್ಳುವಂಥದ್ದು, ಇಂಥ ಮನೆಮದ್ದುಗಳು ಕೂಡ ಸಹಕಾರಿ ಆಗ್ತದೆ. ಆದರೆ ಪೂರ್ತಿಯಾಗಿ ನೀವು ಮನೆಮದ್ದನ್ನು ನಂಬಿ ಇರಬೇಡಿ. ಏನಾದರೂ ಜ್ವರ ಜಾಸ್ತಿ ಆದರೆ, ಸುಸ್ತು ಜಾಸ್ತಿ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಮನೆ ವೈದ್ಯರು ಯಾರಿದ್ದಾರೆ ಅವರನ್ನು ಸಂಪರ್ಕಿಸಿ ಚಿಕಿತ್ಸೆ ಪಡೆಯುವುದು ಖಂಡಿತ ಉತ್ತಮ. ಅದೇ ಈಗ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಷ್ಟೇ, ಈ ಮಕ್ಕಳು ಸ್ವಲ್ಪ ಮನೆಯೊಳಗಿದ್ದು ಅಥವಾ ಬೇಸಿಗೆ ಕಾಲದಿಂದ ಈಗ ಮಳೆಗಾಲಕ್ಕೆ ಕಾಲಿಡ್ತಾ ಇದ್ದೇವೆ. ಮಕ್ಕಳ ಬಗ್ಗೆ ಭಾಳ ಜಾಗೃತೆ ವಹಿಸಬೇಕಾಗ್ತದೆ. ಎಸ್ಪೆಷಲಿ ಮಕ್ಕಳು ಚಂಡಿ ಆಗೋದಾಗಂತವೇ ಮಳೆಗಾಲದಲ್ಲಿ ನೆನೆಯದ ಹಾಗೆ ನೋಡ್ಕೊಳ್ಳುವಂಥದ್ದು ಮುಖ್ಯವಾಗಿ ಪಾಲಿಸಬೇಕಾದದ್ದು. ಜೊತೆಗೆ ಅವರಿಗೆ ಕುಡಿದಷ್ಟು ಬಿಸಿನೀರನ್ನೇ ಕೊಡಬೇಕು, ಅಥವಾ ತಣ್ಣೀರನ್ನು ಕುಡಿಲಿಕ್ಕೆ ಖಂಡಿತವಾಗಲೂ ಬಿಡಬೇಡಿ. ಬಿಸಿನೀರು ಕುಡಿಯೋದ್ರಿಂದಾಗಿ ಅವರಿಗೆ ಕಾಯಿಲೆಗಳು ದೂರ ಇರ್ತದೆ. ತಣ್ಣೀರು ಕುಡಿದ್ರೆ ಖಂಡಿತ ಶೀತ ಜ್ವರ ಬರುವ ಚಾನ್ಸ್ ಜಾಸ್ತಿ ಇರ್ತದೆ. ಮತ್ತು ಬೆಚ್ಚಗಿನ ಬಟ್ಟೆಗಳನ್ನು ಹಾಕಿ ಕಳಿಸಬೇಕು. ಶಾಲೆಗೆ ಕಳಿಸುವಾಗ ಕೂಡಿದಷ್ಟು ಅವರಿಗೆ ಬೆಚ್ಚಗಿನ ವಾತಾವರಣದಲ್ಲಿರುವ ರೀತಿಯಲ್ಲಿ ನೋಡ್ಕೊಳ್ಳೋದು ಉತ್ತಮ ಅಂತ ನನ್ನ ಭಾವನೆ. ಮಳೆಗಾಲದಲ್ಲಿ ಇಂಥದ್ದೇ ಆಹಾರ ಅಂತ ಹೇಳಿದ್ರೆ ಏನಿದ್ರು ಕೂಡ ಲಘು ಆಹಾರ ಅಂತ ಹೇಳಿದೆ. ಅಂದರೆ ಈಗ ನಾವು ಮಳೆಗಾಲದಲ್ಲಿ ನೋಡ್ತೇವೆ ಅತಿಯಾಗಿ ಹಲಸಿನ ಹಣ್ಣು ತಿನ್ನೋದು, ಅದೊಂಥರ ಹೆವಿ ಆಹಾರ ಅಂತ ಹೇಳ್ತಾರೆ. ಹಲಸಿನ ಹಣ್ಣು ಬಹಳ ಲಘು ಅಲ್ಲ, ಜೀರ್ಣಕ್ಕೆ ಸ್ವಲ್ಪ ಕಷ್ಟ. ಸೊ ಅದನ್ನು ಅಲ್ಪ ಪ್ರಮಾಣದಲ್ಲಿ ಸೇವಿಸಬೇಕು. ಹಾಗೆ ಅಂಥದ್ದೇ ಈ ಜೀರ್ಣಕ್ಕೆ ಸಹಕಾರಿ ಅಲ್ಲದ ಆಹಾರಗಳನ್ನು ಕಡಿಮೆ ಮಾಡಿಕೊಂಡು ಆಹಾರದಲ್ಲಿ ನಾವು ಕೂಡಿದಷ್ಟು ಬೇಳೆಕಾಳುಗಳು ತಗೊಳ್ಬೋದು, ಅನ್ನ ಸಾರು ಸಾಂಬಾರು ಈ ಥರ ತಗೊಳ್ಬೋದು. ಮೊಸರು ಮಜ್ಜಿಗೆಗಳನ್ನು ಕಡಿಮೆ ಮಾಡ್ಕೊಳ್ಬೋದು. ಜೊತೆಗೆ ಯಾವುದೇ ಐಸ್ ಕ್ರೀಮ್ ಪದಾರ್ಥಗಳನ್ನು ನಿಮ್ಮ ಮಕ್ಕಳಿಗೆ ಕೊಡಬೇಡಿ. ಐಸ್ ಕ್ರೀಮ್ ಆಗಲಿ, ಕೋಲ್ಡ್ ಡ್ರಿಂಕ್ಸ್ ಆಗಲಿ, ಇವುಗಳನ್ನು ಖಂಡಿತವಾಗ್ಲೂ ಅವಾಯ್ಡ್ ಮಾಡಿ. ನಾನ್ ವೆಜ್ ತಗೊಳ್ಳುವವರು ಅಲ್ಪ ಪ್ರಮಾಣದಲ್ಲಿ ನಾನ್ ವೆಜ್ಜನ್ನು ಉಪಯೋಗ ಮಾಡ್ಬೋದು. ಬಟ್ ಹೆವಿ ಆಗದ ರೀತಿಯಲ್ಲಿ ನೋಡಿಕೊಂಡ್ರೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಬೋದು ಅನ್ನೋದು ನನ್ನ ಭಾವನೆ. ಬೆನಕ ಹಾಸ್ಪಿಟಲ್ ಕಳೆದ 18 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಬೆನಕ ಹೆಲ್ತ್ ಸೆಂಟರ್, ಮೇನ್ ರೋಡ್, ಉಜಿರೆ. ಸಂಪರ್ಕಿಸಿ 08256236742.